ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಸ್ಪೆಷಲ್ ಡೇ ಅಂತಂದ್ರೆ ಸಂಡೇ. ಇವಾಗ ಮುಂಜಾನೆ 7ಕ್ಕೆ 10 ಆಗಿದ್ದು. ಸೊ ತಗೊಂಡ ರೆಡಿ ಆದ. ಸೊ ಫ್ರೆಶ್ ಆಗಿನಿ. ಅದಾದ್ಮೇಲೆ ನಾಷ್ಟ ಏನಾದ್ರು ಸ್ಪೆಷಲ್ ಅಂತ ಹೋಗಿ ನೋಡಿದ್ರೆ ಉಪ್ಪಿಟ್ಟಿತ್ತು. ಸೊ ಅಲ್ಲಿ ಬಿಡ್ತಿಲ್ಲ. ಸೊ ಅವಾಗೆ ನಮ್ಗೆ ತೋರ್ಸಕ್ಕಾಗಲಿಲ್ಲ. ಇವಾಗ ಮುಂದೆ ಏನ್ ಮಾಡ್ಬೇಕು ಏನಿಲ್ಲ ಅಂತ ನೋಡು. ಏನಾರ ಒಂದು ಪ್ಲಾನ್ ಆಯ್ತು. ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಹೋಗಿದ್ ಸಲುವಾಗಂತಾನೆ ಸುಮ್ಮನೆ ಹೊರ ಹೋಗಿ ಕಟಿಂಗ್ ಬಿಯರ್ಡ್ ಎಲ್ಲ ತಕೊಂಡ್ಬರಮ್ಮ ತಿಳ್ಕೊಂಡು ನಡೆದೀನಿ. ನನಗಿಲ್ಲಿ ನಿಯರೆಸ್ಟ್ ಎಲ್ಲ ಅಂತ ಗೊತ್ತಿರ್ಲಿಲ್ಲ. ಸೊ ಇಲ್ಲಿ ಒಬ್ಬ ಫ್ರೆಂಡ್ ಅಂತಂದ್ರೆ ಗೊತ್ತಿಲ್ಲ ಯಾರಂತ ಅಣ್ಣಂದು ಮದತ್ ತಗೊಂಡು ಅಂದ್ರೆ ಹೆಲ್ಪ್ ತಗೊಂಡು ಇವಾಗ ಹೋಗ್ತಾ ಇದ್ದೀನಿ. ಆ ಅಣ್ಣ ಹೇಳಿದ್ದೆ ಈ ಕಡೆಯಿಂದ ರೈಟ್ ತಗೊಂಡು ಹೋಗ್ಬೇಕು. ಸೊ ನಾ ಅಲ್ಲಿ ಹೋಗ್ತೇನೆ, ರೀಚ್ ಆಗ್ತೀನಿ. ಅಲ್ಲಿ ಕಾಸ್ಟ್ ಗಿಸ್ಟ್ ಯಾಕಂತ ಕಟಿಂಗ್ ಆಗೋಣ ಮತ್ತೆ ಸಿಗ. ನನಗ ಅಣ್ಣ ಹೇಳಿದ್ದು ಈ ಕಡೆಯಿಂದ ಹೋಗಿ ಇಲ್ಲೊಂದು ಎಡ್ಜ್ ಅಂದ್ರೆ ಕಾರ್ನರ್ ಹತ್ತ ಫೈನಲ್, ಅಲ್ಲಿಂದ ರೈಡ್ ತಗೋಬೇಕಂತ. ಸೊ ಇವಾಗ ನಾನು ಕೂಡ ಹೋಗ್ತಾ ಇದ್ದೀನಿ, ಕರೆಕ್ಟ್ ಲೊಕೇಶನ್ ಹೋಗ್ತೇನೆ ಅಂತ ನೋಡಂತೆ. ಇದು MLA ಕಾಲನಿ. ಸೊ ಇಲ್ಲಿ ನಿಯರೆಸ್ಟ್ ಎಲ್ಲೂ ಅಂತ ಚೀಪ್ ಅಂಡ್ ಬೆಸ್ಟ್ ಇರೋ ಶಾಪ್ ಇರಲ್ಲೇನೋ ಅಂತ ಅನ್ಕೊಂಡಿದ್ದ. ಬಟ್ ಆ ಅಣ್ಣ ಹೇಳಿದ ಪ್ರಕಾರದಾಗ ಸಿಗ್ತದಂತ. ಸೊ ಅಣ್ಣಂದ ಹೇಳಿದ ಪ್ರಕಾರದಾಗ ಆ ಡೈರೆಕ್ಷನ್ದಾಗೆ ಹೋಗಮ್ಮಿ. ಸಿಕ್ತು ಗುಣ, ಸಿಕ್ಕಿಲ್ಲ ಅಂತಂದ್ರೆ ಮತ್ತ ನೋಡಮ್. ಆ ಅಣ್ಣ ಹೇಳಿದಿದೆ ಎಜ್ಜು, ಇಲ್ಲಿಂದ ರೈಟ್ ಹೋಗ್ಬೇಕಂತ. ಸೊ ನಾವು ರೈಟ್ ಹೋಗಮ್ಮಿ, ಎಲ್ಲಿ ಸಿಗ್ತಾವ ಅಂತ ನೋಡಮ್ಮಿ. ನಾ ಹೇಳಿದ ಲೊಕೇಶನ್ ಪ್ರಕಾರ ನಾ ಬಂದ ಅಂತಂದ್ರ ಒಳಗ ನಾ ಒಂದು 300-400 ಮೀಟ್ರಿಗೆ ನಡೆದ. 300-400 ಮೀಟರ್ ನಡೆದ್ರು ಬಿ ಒಂದು ಶಾಪ್ ಇಲ್ಲಿ ತನಕ ಕಂಡಿಲ್ಲ. ಸೊ ಆ ಅಣ್ಣ ಹೇಳಿದ ಲೊಕೇಶನ್ ಕರೆಕ್ಟ್ ರಾಂಗ್ ಅಂತ ಗೊತ್ತಾಗ್ತಿಲ್ಲ. ನೋಡೋಣ, ಹಿಂಗೆ ಹೋಗೋಣ. ಸಿಗುತ್ತಂದ್ರೆ ಗುಣ, ಸಿಕ್ಕಿಲ್ಲ ಅಂತಂದ್ರೆ ಮತ್ತೆ ರಿಟರ್ನ್ ಹೋಗಿ ಎಲ್ಲಾದ್ರೂ ಹುಡುಕೋಣ. ನನ್ನ ಜೊತೆ ಏನು ವಿಚಿತ್ರ ಆಯ್ತು ಗೊತ್ತಾ? ಒಬ್ಬ ಮುಖ್ಯ ಬಂದಿದ್ದ. ಮುಖ್ಯಗೆ ನಾ ಕೇಳ್ದ, ಅಣ್ಣ ಇಲ್ಲೆಲ್ಲಾದ್ರೂ ಏನಂತಾರ ಕಟಿಂಗ್ ಶಾಪ್ ಏನಂತ ಈ ಏರಿಯಾದಾಗ. ಅವನಾಗತ್ತಾನ ಇಲ್ಲಿ ಕಟಿಂಗ್ ಶಾಪ್ ಇರಲ್ಲ ಬೈ, ಇಲ್ಲ. ಸೊ ಈಗ ನೀವು ಬಂದಿಯಲ್ಲ ಅದೇ ಹಾದಿಲಿಂದ ರಿಟರ್ನ್ ಹೋಗಿ ಅಲ್ಲ ಯಾವುದೋ ಒಂದು ರೋಡದ ಸಿಗ್ತದ ಅಂತ, ಅಲ್ಲಿ ಹೋಗಿದ್ರೆ ಅಲ್ಲಿ ಸಿಗ್ತಾವಂತಂದ್ರು. ಅವ್ನಿಗೆ ನೋಡಿದ್ರೆ ಸ್ವಲ್ಪ ಡೌಟ್ ಬಂತು. ಅದ್ರ ಸಲುವಾಗಿ ನಾ ಬೇರೆ ಏನೊಬ್ಬ ಅಂಕಲ್ ಕೇಳಿದೆ. ಅವನಾಗತ್ತಾನ ಇಲ್ಲೇ ಎದುರುಗಡೆನೇ ಅದಲ್ಲೋ, ಮತ್ತೆ ಆ ಕಡೆ ಹೋಗಕತ್ತಿ ಅಂತ. ಸೊ ಇಲ್ಲಿ ರೀಚ್ ಆಗ ನೋಡಮ್ಮದು ಎಲ್ಲ. ಆ ಅಣ್ಣ ಹೇಳಿದ ಪ್ರಕಾರದಾಗ ಆ ಶಾಪಿಗೆ ಹೋಗಿನಿ. ಆ ಶಾಪ್ದು ಬಿಯರ್ಡ್ ಮತ್ತೆ ಕಟಿಂಗ್ ಪ್ರೈಸ್ ಎಷ್ಟದ ಗೊತ್ತು? ಅದು ಆಕ್ಚುಲಿ ನೋಡಕ್ ಚಂದನೂ ಇಲ್ಲ, ಅಷ್ಟು ಬ್ರ್ಯಾಂಡ್ನೂ ಅಲ್ಲ. ಹೆಸರು ಟಾಪ್ ಸ್ಟಾರ್ಸ್ ಹೇರ್ ಕಟರ್ ಸಮಥಿಂಗ್ ಅದ. ಅದ್ರ ಒಳಗ ಬಿಯರ್ಡಿಗೆ 250 ಅಂತ, ಸಾರಿ ಇಲ್ಲ, ಕಟಿಂಗ್ 250 ಅಂತ, ಬಿಯರ್ಡಿಗೆ 150 ಅಂತ. ಕೂಡ ಪೂರ ನಾವೇನ್ ಇದೇ ಹಳ್ಳಿದಾಗ ಮಾಡ್ಕೊಂಡ್ರ 5 ತಿಂಗಳದ ಕಟಿಂಗ್ ಮಾಡ್ಕೋಬೋದು ನಾವು. ಲೆಕ್ಕ ಹಾಕ್ರಿ ಇಲ್ಲಿ ಹೆಂಗದ ಸಿಟಿದಾಗಿರೋ ಲೈಫ್ ಸ್ಟೈಲ್. ಗಳಿಸ್ತಿರ್ಬಿ ಹಂಗೆ, ಕಲಿತಿರ್ಬಿ ಹಂಗೆ. ಎಕ್ಸ್ಪೀರಿಯನ್ಸ್ ಆಗ್ತದೆ ಮುಂದೆ ನಿಮಗೆಲ್ಲ. ಗಾಯ್ಸ್, ಇವತ್ತು ಸಂಡೇ ಇದೆ ಸಲುವಾಗಿ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಅದ್ರ ಸಲುವಾಗಿ ಕುಂತು ಏನು ಮಾಡಮ್ಮ ಅಂತ ತಿಳ್ಕೊಂಡು ತಲೆ ಪುಡ್ಸೋಗಿತ್ತು. ಅದ್ರ ಸಲುವಾಗ ನನಗೆ ಕಟಿಂಗ್ ಮಾಡ್ಕೊಳಕ ಮತ್ತು ಬಿಯರ್ಡ್ ಮಾಡ್ಕೊಳಕ ಹೋಗಿದ್ದ ಅವ ಇದು ಸೆಲೆಕ್ಟ್ ಏನಂತಾರ ಅದಕ್ಕೇನು ಅಂತಾರಲ್ಲೋ ಅಡ್ಜಸ್ಟ್ ಆಗಿಲ್ಲ ಆ ಅಮೌಂಟಿಗೆ ನಂಗೆ. ಅದ್ರ ಸಲುವಾಗಿ ಈಗ ನಾನು ಜಿಲೆಟ್ ಆರ್ಡ್ರ್ ಮಾಡಿ ಬಿಯರ್ಡ್ ರೂಮ್ನಿಗೆ ಮಾಡ್ಕೋಬೇಕಂತಲತ್ತೀನಿ. ಆ ಜಿಲೆಟಿಗೆ 100 ರೂಪೀಸ್ ಅದ, 133 ರೂಪೀಸ್. ನೀವೇ ನೋಡ್ಬೋದು. 300 ರೂಪಾಯಿ ವೇಸ್ಟ್ ಮಾಡಪ್ಪ ನಿಂತು 133 ರೂಪೀಸ್ ಒಂದು ಜಿಲೆಟ್ ತೊಗೊಂಡ. ಮತ್ತು ನಂಗೊಂದು ಟಿಫನ್ ಬೇಕು, ಟಿಫನ್ ಬಾಕ್ಸ್. ಅದ್ರ ಸಲುವಾಗಿ ವೆನಿಲಾ ಐಸ್ ಕ್ರೀಮ್ದು ಬಾಕ್ಸ್ ತೊಗೊಂಡು ಅದ್ರ ಒಳಗೆ ತೊಗೊಂಡ್ರೆ ಹೆಂಗಿರ್ತದಂತ ಲೆಕ್ಕ ಹಾಕ್ಲತ್ತೀನಿ. ಇದ್ರೊಳಗೆ ಬೆಸ್ಟ್ ಚಾಯ್ಸ್ ಯಾವ್ದು ನೋಡ್ರಿ, ಡೈರಿ ಡೇ ವೆನಿಲಾ ಐಸ್ ಕ್ರೀಮ್ ಟಬ್ ಅಂತ. ಇದು ಬೇಡ, ಓಕೆ ಇದೂ ಬೇಡ. ನೋಡಿ ಗೈಸ್, ಯಾವ್ದು ತಿನ್ನೋಣ? ಅದು ಇದ್ದಿದ್ದು ಬಾಕ್ಸಿಗೆ ಟಿಫನ್ ಬಾಕ್ಸ್ ಮಾಡ್ಕೊಳಮ್, ಯಾಕಂತಂದ್ರೆ ಯಾರೂ ನೋಡಂಗಿಲ್ಲ ಬಾಕ್ಸ್. ಹೀಗೆ ಸಿಕ್ಕಿತ್ತಲ್ಲೋ ಯಪ್ಪ. ಇದು ಯಾವ್ದು ನೋಡಮ್ ಬರ್ರಿ. ಫ್ರೆಂಚ್ ವೆನಿಲಾ ಐಸ್ ಕ್ರೀಮ್ ಅಂದ, 750 ml. ಓಕೆ ಅಲ್ಲ? ನಾ ಇಲ್ಲಿ ತನಕ ತಿಂದಿದ್ದು ಕ್ವಾಲಿಟಿ ವಾಲ್ಸ್ ವೆನಿಲಾ ಐಸ್ ಕ್ರೀಮ್ ಅಂತ. ಭಾಳ ಸಲ ತಿಂದಿನಿ, ಟೇಸ್ಟ್ ಮಸ್ತ್ ಅದ.
ಇದು ಅದಕ್ಕಿಂತ ಕಾಸ್ಟ್ಲಿನೇ ಅದ ಮತ್ತು ಚಂದನೂ ಬಾಕ್ಸ್ ಚಲೋ ಅದ. ನಾ ಆ್ಯಕ್ಚುಲಿ ವೆನಿಲಾ ಐಸ್ ಕ್ರೀಮ್ ತರಿಸ್ಲತ್ತಿದ್ದು ನನಗೆ ಟಿಫನ್ ಬಾಕ್ಸ್ ಸಿಗ್ಬೇಕಂತ ಅನ್ಕೊಂಡು. ಸಿಗಲೇ 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 ಈ ಬಾಕ್ಸ್ ಹೆಂಗದ ನೋಡಮ್. ತರ್ಸಮಿದೆ ಹೋಲು ನಮೂನ ಆರ್ಡ್ರ್ ಪ್ಲೇಸ್ ಮಾಡಮಿ. ಟೋಟಲ್ ಚಾರ್ಜ್ ಸೆಲೆಕ್ಟ್ ಪೇಮೆಂಟ್ ಆಪ್ಷನ್ ಅಂತ. ಕ್ಯಾಶ್ ಆ್ಯಂಡ್ ದಿಸ್ ಪೇಮೆಂಟ್ ಮೆಥಡ್ ಈಸ್ ನಾಟ್ ಅವೈಲೇಬಲ್ ಅಟ್ ದ ಮೂಮೆಂಟ್. ಓಕೆ ಅಂತಂದ್ರೆ ಪೇ ಮಾಡಬೇಕು. ಎಷ್ಟಾಗ್ತದೆ ನೋಡಂಬರ್ರಿ. ಸೂಪರ್ ಮನಿ 380 ಹೌ 133 150 283 ₹30 ಎಕ್ಸ್ಟ್ರಾ ನೋಗ್ಲತ್ತಲ್ಲ ಇವ. ಅವಶ್ಯಕತೆಯಾದ ಸೊ ನಾನ್ ಪ್ರೊಸೆಸಲಿ ಕಂಪ್ಲೀಟ್ ಆಯಿತು. ಡೆಲಿವರಿ ಪಿಕಪ್ ಡೆಲಿವರಿ ಟು ಹೋಟೆಲ್ 15 ನಿಮಿಷ ಬರ್ತದ ಅಂತ. ₹318 ಗುಮ್ಮ. ಖಾಲಿ ₹318ದಾಗ ನಾ ಏನು ಆರ್ಡ್ರ್ ಮಾಡೀನಿ, ₹133 ಒಂದು ಜಿಲೆಟ್ ಗಾರ್ಡ, ಒಂದು ಐಸ್ ಕ್ರೀಮ. ಅದಕ್ಕೆ ಎಷ್ಟಾಯಿತು? ₹30 ಡೆಲಿವರಿ ಚಾರ್ಜ್ ಫ್ರೀ. ಏನದ ಸರ್ಗ್ ಚಾರ್ಜ್ ಅಂಟ. ಯಾರಿಗಾದರೂ ಇದ್ರದ್ದು ಮೀನಿಂಗ್ ಗೊತ್ತಿದ್ರೆ ಹಾಕ್ರಿ. ಏನಂತಾರ ಸರ್ಗ್ ಚಾರ್ಜ್ದು ನಂಗೆ ಗೊತ್ತಿಲ್ಲ ಅದ್ರ ಮೀನಿಂಗ. ಹ್ಯಾಂಡ್ಲಿಂಗ್ ಚಾರ್ಜ್ ಗೊತ್ತು, ₹5 ತೊಗೊಳೋಣ. ಡಿಸ್ಕೌಂಟ್ 50 ಅಂತ. ಎದಕ್ಕಪ್ಪ ಡಿಸ್ಕೌಂಟ್ 50 ಕೊಟ್ಟಿದ್ದು? ನಾನು ರಿಸೀವ್ ಮಾಡಿಕೊಂಡೆ. ಊಟ ಆಗೋಣ ಬಂದು ತಿನ್ನೋ. ಓಪನ್ ಮಾಡಮ್ಮ. ಇದು ₹133 ಒಂದು ಜಿಲೆಟ್ ಗಾರ್ಡ್. 8 ಏನಂತಾರವ ಬಿಯರ್ಡ್ ಸ್ಲಿಪ್ ಬರ್ತಾವ ಇನ್ಸೈಡ್ ಒಳಗೆ. ಇದು ನಮ್ಮ ವ್ಯಾನಿಲಾ ಐಸ್ ಕ್ರೀಮ್. ಸರ್ ಟಿಫನ್ ಒಯ್ಯಕ್ಕಾಗುತ್ತಾ? ಬರ್ರಿ ತಿಂದು ನೋಡಮ್ಮಿ ಟೇಸ್ಟ್ ಹೆಂಗಿರ್ತದ ಅಂತ. ಮೈ ಗಾಡ್, ಫುಲ್ ಐಸ್ ಕ್ರೀಮ್. ಬಟ್ ಬೋಳಿ ಮಕ್ಕಳು ಇದಕ್ಕೆ ಹೊಟ್ಟೆ ಇಲ್ಲ, ಚಮಚ ಅದ್ರ ಸಂಗಡ ತಿನ್ನಾಕ ನೋಡಿದ್ರೆ ಬಾಯಿ ಅದ್ಲ ಅಲ್ಲಿ ನೀರು ಹೊಂಟವಲ್ಲ. ಬರ್ಬೇಕು, ಯಾಕಂದ್ರೆ ಅದು ವೆನಿಲಾ ಐಸ್ ಕ್ರೀಮ್ ಅದ. ಮುಂದೆ ಏನು ಮಾಡ್ದ ಗೊತ್ತಾಗ್ಲಿಲ್ಲ. ಸೊ ಮತ್ತು ನಂದು ಏನಂತಾರ ಸೇವೆ ಮಾಡ್ಕೊಂಬಂದಿತ್ತು. ಸೊ ಸೇವೆ ಮಾಡ್ಕೊಳಕ್ಕೆ ಇದು ಓಪನ್ ಮಾಡಕ್ಕೆ ನೋಡಕತ್ತೀನಿ, ಓಪನ್ ಆಗ್ತಾನೆ ಇಲ್ಲ. ಸೊ ಯಾರಿಗಾದ್ರೂ ಇದು ಈಸಿಯಾಗಿ ಓಪನ್ ಮಾಡೋ ಮೆಥಡ್ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿ. ಸೊ ಕರೆಕ್ಟಾಗಿ ಹೆಂಗೆ ಹರಿತಾರ ಅಂತ ಗೊತ್ತಾಗ್ಲಿಲ್ಲ, ಅದ್ರ ಸಲ ಅಡ್ಡ ತುಡ ಹರಿದಾಕ್ಬಿಟ್ಟ. ಸೊ ಅದ್ರ ಸಲಾಗ ಯಾರಿಗೆ ಕರೆಕ್ಟಾಗಿ ಹರಿಲಾಕ ಗೊತ್ತದ ಅದ್ರವ್ರು ಕಮೆಂಟ್ ಮಾಡಿ. ಈ ಪ್ಯಾಕ್ನಾಗ ಏನಂತ ಕರೆಕ್ಟಾಗಿ ಬರ್ದಿದ್ದ 8 ಫ್ರೀ ಬರ್ತಾವಂತ. ಸೊ ಇದ್ರೊಳಗೆ 8 ಬಂದಾವ. ಮತ್ತು ಅದ್ರ ಸಂಗಡ ಸೇವೆ ಮಾಡ್ಕೊಳಕ ಇನ್ನೊಂದು ಅದಕ್ಕೆ ಅಟ್ಯಾಚ್ ಒಂದು ಬಂದದ. ಬಂದದ ನೋಡಿ. ಓಕೆ, ಹೋಗಿ ಈಗ B.Ed ಮಾಡ್ಕೊಂಡು ಬರ್ತೀನಿ. ಫ್ರೆಶ್ ಅಪ್ ಆಗಿ ಮತ್ತೆ ಮುಂದಿನ ನೋಡಪ್ಪ. ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೀನಿ. ಕರೆಕ್ಟೋ ತಪ್ಪೋ ಗೊತ್ತಿಲ್ಲ, ಅನಿವಾರ್ಯ ಮ್ಯಾಟರ್ ಬ್ರೋ. ಕುಟ್ಟೆ ಅಂದ್ರೆ ಅಂದೈತೆ ಹಿಡ್ಕೊಳತ್ತದ. B.Ed ಯೂಸ್ ಆಗಲ್ಲ ಅನ್ಕೊತೀನಿ. ಯಾಕಂತಂದ್ರೆ ಇದು ಎಲ್ಲಿ ಕಟ್ಟಾಗ್ಯದ, ಮ್ಯಾಲ ಕಟ್ ಮಾಡಿದ್ದೇವೆ. ಇದು ಮ್ಯಾಲ ಕಟ್ಟ ಹೋಗ್ಬೇಕೇನ. ಪहिले ಇವರ ಕ್ಲಿಯರ್ ಮಾಡ್ಕೊಂಡ್ ಮಮ್ಮಿ. ಫುಲ್ B.Ed ಆಗದ ಬೇಡ ನೋಡ್ರಿ. ಫೈನಲಿ ನನ್ನ B.Ed ಕಂಪ್ಲೀಟ್ ಆಯಿತು. ನಾ ಫಸ್ಟ್ ಟೈಮ್ ನನ್ನ ಕೈಯಾರೆ ಮಾಡ್ಕೊಂಡಿಲ್ಲ. ಸೊ ನನಗೆ ತೋರ್ಸೋದಕ್ಕೆ ಹೆಗೋ ಆಗಲ್ಲ. ಚಲೋ ಆಗಿದ್ರೆ ಚಲೋ ಆಗಿಲ್ಲ ಅಂತ ಹೇಳ್ರಿ, ಚಲೋ ಆಗಿಲ್ಲ ಅಂತಂದ್ರು ಚಲೋ ಆಗಿಲ್ಲ ಅಂತ ಹೇಳ್ರಿ ನನ್ನ ಕಮೆಂಟ್ ಒಳಗೆ. ಹೇಗತ್ತೀನಿ
ಆಕ್ಚುಲಿ ಇವತ್ತು ಸಂಡೇ ಅಂತಂದ್ರ ಫಂಡೆ ಅಂತಂದ್ರ ಹೊರಗಡೆ ಹೋಗಿ ಎಲ್ಲಾದ್ರೂ ಹೋಗಿ ಏನಾದ್ರೂ ಮಾಡ್ಬೇಕಂಬುದು ಒಂದು ಯೋಜನೆ ಎಲ್ಲರಿಗೂ ಇರ್ತದ. ಸೊ ನಂಗೂ ಇತ್ತು, ನಾನು ಹೊರ ಹೋಗ್ಬೇಕಂತ ಅನ್ಕೊಂಡಿದ್ದ. ಬಟ್ ನಾವ್ ಕುಂತಿ ಲಾಗ್ ಬಗ್ಗೆ ಯೋಚನೆ ಮಾಡತ್ತರ ಎಲ್ಲರೂ ಫೇಮಸ್ ಇರೋರಿಗೆ ಅಂದ್ರ ಸಪೋರ್ಟ್ ಮಾಡ್ತಾರ, ಲೈಕ್ ಮಾಡ್ತಾರ, ಸಬ್ಸ್ಕ್ರೈಬ್ ಮಾಡ್ಕೋತಾರ, ನೋಡ್ತಾರ. ಈಗ ಬಿಗ್ನೆಸ್ ಇರ್ತಾರಲ್ಲ, ಯಾರು ನಮ್ಮ ಥರ ಇರ್ತಾರಲ್ಲ, ನಮ್ಮಂಥವ್ರಿಗೆ ಯಾಕೆ ವಿಡಿಯೋ ನೋಡಂಗಿಲ್ಲ? ಯಾಕೆ ಏನು ತಪ್ಪದ? ಇವಾಗ ಅವ್ರ ವಿಡಿಯೋ ನನ್ನ ವಿಡಿಯೋ ನಾ ಈಟತನ ಕುಂತು ಏನ್ ಮಾಡೀನಿ ಅಂತಂದ್ರೆ ಅವ್ರ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಕತ್ತೀನಿ. ಪ್ರತಿಯೊಬ್ಬರು ವಿಡಿಯೋ ನೋಡ್ದ ಅವ್ರ ವಿಡಿಯೋ ನಮ್ಮ ವಿಡಿಯೋ ಏನಾದ್ರು ಕಂಪೇರ್ ಮಾಡಿ ಬಾಜು ಇಟ್ಟು ನೋಡಿದ್ರು ಅವ್ರಕ್ಕಿಂತ ಚಲೋ ಏನೋ ನಾವೇ ಮಾಡಿದೇವ ಅಂತ ಅನಿಸ್ತದ. ಯಾಕಂತಂದ್ರೆ ಅವರು ಏನ್ ಡೈಲಿ ಲೈಫ್ನೊಳಗೆ ಏನ್ ಮಾಡ್ತಾರ ಪ್ರತಿಯೊಂದು ಅವರು ಹಾಕ್ಯಾರ, ನಾನು ಹಾಕಿನಿ. ಅವರು ಮಾತಾಡಿ ಹೇಳ್ಯಾರ, ನಾನು ಮಾತಾಡಿ ಹೇಳೀನಿ. ಸೊ ಏನ್ ಇದ್ದಿದೆಲ್ಲ ನಿಮ್ ಮೈಂಡ್ ಸೆಟ್ ಅದ. ಸೊ ಪ್ಲೀಸ್ ನಿಮಗೆ ಎಷ್ಟು ಆಗ್ತದ ಅಷ್ಟು ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಿಂಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಬಾಯ್.